ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಚಿಕನ್ ಹೈದರಾಬಾದಿ ಮಸಾಲ ಹೇಗ್ ಮಾಡೋದಂತ ನೋಡೋಣ. ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಆದ್ರೆ ಈ ಸೀಕ್ರೆಟ್ ಟ್ರಿಕ್ ಮತ್ತೆ ಇಂಗ್ರೀಡಿಯೆಂಟ್ ಟ್ರೈ ಮಾಡಿದ್ರೆ ಮಾತ್ರ ನಿಮ್ಮ ಚಿಕನ್ ರೆಸಿಪಿ ರೆಸ್ಟೋರೆಂಟ್ ಲೆವೆಲ್ ಆಗ್ಬಿಡುತ್ತೆ. ಬನ್ನಿ, ಇನ್ನ ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಫಸ್ಟ್ ಗೆ ನಾವಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು. ಹಾಗಾಗಿ ನಾನು 1 kg ಚಿಕನ್ ತಗೊಂಡಿದ್ದೀನಿ. ನೀಟಾಗಿ 2 ಸತಿ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಟು ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಇಲ್ಲಿ ನಾನು 3 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀವು ನೋಡಿ, ಖಾರ ತುಂಬಾ ಸ್ಪೈಸಿ ಬೇಡ ಅಂದ್ರೆ 2 ಟೀ ಸ್ಪೂನ್ ಅಷ್ಟು ಹಾಕಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು. ಅಟ್ಲೀಸ್ಟ್ 1 ನಿಮಿಷ ನಾವು ಚೆನ್ನಾಗಿ ಚಿಕನ್ ನ ಈ ಮಸಾಲೆಗಳ ಜೊತೆ ಬ್ಲೆಂಡ್ ಆಗೋ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆ ಚೆನ್ನಾಗಿ ಚಿಕನ್ ಗೆ ಕೋಟ್ ಆಗಿದೆ. ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಅನ್ ಅವರ್ ನಾವು ರೆಸ್ಟ್ ಮಾಡಕ್ ಬಿಟ್ಬಿಡೋಣ. ಈಗ ನಾವು ಡ್ರೈ ಮಸಾಲ ಮಾಡ್ಕೋಬೇಕು. ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದ್ ಕಾದ ನಂತರ ನಾವು ತಗೊಂಡಿರೋ ಅಂತ ಧನಿಯಾ ಕಾಳುಗಳು 1 ಟೇಬಲ್ ಸ್ಪೂನ್ ಅಷ್ಟು, ಒಣಮೆಣಸಿನಕಾಯಿ 3 ರಿಂದ 4, ಹಾಗೆ ಪೆಪ್ಪರ್ ಕಾರ್ನ್ಸ್ 8 ರಿಂದ 10, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಹಾಗೆ ಫೆನಲ್ ಸೀಡ್ ಅಂದ್ರೆ ಸೋಂಪು ಅಂತಾರಲ್ಲ ಅದು 2 ಟೀ ಸ್ಪೂನ್ ಅಷ್ಟು ಹಾಕೊಂಡು, ಇದ್ರ ಜೊತೆಗೆ ಚಕ್ಕೆ 1 ಇಂಚು, 2 ಏಲಕ್ಕಿ ಹಾಗೆ ಲವಂಗ 4, ಪಲಾವ್ ಎಲೆ 1, ಹಾಗೆ ಈ ಗೇಮ್ ಚೇಂಜರ್ ಅಂತಾರಲ್ಲ ಅದು ಇಲ್ಲಿ ಶಾ ಜೀರಾ ಅಂತ ಬರುತ್ತಲ್ಲ ಅದು 3 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸೊ ಇಡೀ ರೆಸಿಪಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದೆ ಈ ಶಾಜೀರಾ. ಸಖತ್ ಫ್ಲೇವರ್ ಕೊಡುತ್ತೆ. ಗ್ರೇವಿ ನಾವು ಟೇಸ್ಟ್ ಮಾಡಿದಾಗ ಬಾಯಲ್ಲೆಲ್ಲ ಒಂಥರ ಒಳ್ಳೆ ಅರೋಮಾ ತುಂಬಿಕೊಳ್ಳುತ್ತೆ. ಆ ಫ್ಲೇವರ್ ಕೊಡೋದೇ ಈ ಶಾಜೀರಾ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಅ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈ ಎಲ್ಲಾ ಇಂಗ್ರೀಡಿಯೆಂಟ್ ಲೋ ಫ್ಲೇಮ್ ಅಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ತಣ್ಣಗಾದ ನಂತರ ಬ್ಲೆಂಡರ್ ಅಲ್ಲಿ ಫೈನ್ ಪೌಡರ್ ಆಗಿ ರುಬ್ಬಿಟ್ಕೋಬೇಕು. ಸೊ ನಮ್ಮ ಡ್ರೈ ಮಸಾಲ ರೆಡಿ ಆಗುತ್ತೆ. ಈಗ ನಾವು ಗ್ರೀನ್ ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 2 ಈರುಳ್ಳಿ ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಅದಾದ್ಮೇಲೆ ನಾವು ತಗೊಂಡಿರುವಂತ ಹಸಿಮೆಣಸಿನ್ಕಾಯಿ ಒಂದು 5 ರಿಂದ 6 ಮತ್ತೆ ಒಂದು 15-20 ಗೋಡಂಬಿ ಹಾಕ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ನೋಡ್ಕೊಳ್ಳಿ, ಯಾಕಂದ್ರೆ ನಾವು ಆಲ್ರೆಡಿ ಮ್ಯಾರಿನೇಷನ್ಗೆ ಚಿಲ್ಲಿ ಪೌಡರ್ ಯೂಸ್ ಮಾಡೋದ್ರಿಂದ ತುಂಬಾ ಸ್ಪೈಸಿ ಬೇಡ ಅಂದ್ರೆ ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಳ್ಳಿ. ಈಗ 1 ಟೊಮೆಟೊ ಹಾಕ್ತಾ ಇದ್ದೀನಿ. ಇಷ್ಟನ್ನು ನಾವು ಸಾಟೆ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆದ್ಮೇಲೆ ನಾವು ಒಂದು ಅರ್ಧ ಕಪ್ ಅಷ್ಟು ಪುದೀನ, ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. 1-2 ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೀವು ನೋಡ್ಬೋದು, ಸೊಪ್ಪು ಯಾವಾಗೂ ಅಷ್ಟೇ ನಾವು ಹಾಕಿದ್ದು ಕ್ವಾಂಟಿಟಿ ತುಂಬಾ ಫ್ರೈ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಈಗ 1 ಕಪ್ ಅಷ್ಟು ನಾನು ಪಾಲಕ್ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಆಗ್ಲೇ ಹಾಕಿದ್ದು ಸೊಪ್ಪುಗಳೆಲ್ಲ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗೋಯ್ತು ಫ್ರೈ ಆದ್ಮೇಲೆ. ಈಗ ಬಾದಾಮಿ ಹಾಕ್ತಾ ಇದ್ದೀನಿ 6. ಯೂಶಲಿ ನಾವು ಗೋಡಂಬಿ ಅಷ್ಟೇ ಯೂಸ್ ಮಾಡ್ತೀವಿ, ಬಟ್ ನೀವು ಯಾವಾಗನ ಚಿಕನ್ ರೆಸಿಪಿ ಮಾಡ್ತೀರಾ ಅಂದ್ರೆ ಈ ಬಾದಾಮಿ ಹಾಕಿ ನೋಡಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ತುಂಬಾ ರಿಚ್ ಆಗಿ ಟೇಸ್ಟ್ ಕೊಡುತ್ತೆ. ಈಗ ಇದೆಲ್ಲ ಫ್ರೈ ಆದ್ಮೇಲೆ ನಾವು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು, ಸ್ವಲ್ಪ ನೀರ್ ಹಾಕಿ. ಈಗ ಮತ್ತೆ ಅದೇ ಕಡಾಯಿಗೆ ನಾನು ಉಳಿದಿರೋ ಅಂತ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಕಂಪ್ಲೀಟ್ ಆಗಿ ಮೆಲ್ಟ್ ಆದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಒಂದು 2-3 ನಿಮಿಷ ನಾವು ಹೀಗೆ ಲಿಡ್ ಏನು ಕ್ಲೋಸ್ ಮಾಡದೆ ಈ ತರ ಸ್ಟಿರ್ ಮಾಡ್ತಾ ಕುಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್. ಬಿಕಾಸ್ ಎಣ್ಣೆ ಬಟರ್ ಎಲ್ಲ ಚಿಕನ್ಗೆ ನೀಟಾಗಿ ಕೋಟ್ ಆಗ್ಬೇಕು. ಒಂದ್ಸತಿ ಚಿಕನ್ ಬೇಯಕ್ ಶುರು ಮಾಡಿದಾಗ ಅದರಲ್ಲಿರೋ ಅಂತ ಮಾಯಿಶ್ಚರ್ನೆಲ್ಲ ಬಿಟ್ಕೊಳಕ್ ಶುರು ಆಗುತ್ತೆ. ಆ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಲಿಡ್ ಓಪನ್ ಮಾಡಿದೆ, ನೀವು ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ. ಈ ಟೈಮಲ್ಲಿ ನಾವು ಒಂದು ಅರ್ಧ ಲೆಮನ್ ನ ಯೂಸ್ ಮಾಡಿ ಹಾಕ್ಬೇಕು. ಈ ನಿಂಬೆ ಹಿಂಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಈ ಟೆಂಡರ್ ಆಗಿ ಬೇಯುತ್ತೆ. ಅವಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ ಚಿಕನ್. ಇಲ್ಲಾಂದ್ರೆ ಒಂದೊಂದ್ಸತಿ ರಬ್ಬರ್ ತರ ಹಾರ್ಡ್ ಆಗ್ಬಿಡತ್ತೆ, ತಿನ್ನಕ್ಕಾಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ 5 ನಿಮಿಷ ಅಷ್ಟು ಕುಕ್ ಮಾಡ್ಕೊಳ್ಳೋಣ. ನೀವ್ ನೋಡ್ಬೋದು ನೀರಿನಂಶ ಏನ್ ಚಿಕನ್ ಬಿಟ್ಕೊಂಡಿತ್ತೋ ಅದೆಲ್ಲ ಡ್ರೈ ಆಗಿದೆ. ಚಿಕನ್ ಕುಕ್ ಆಗಿರೋದ್ರಿಂದ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು
ಗ್ರೀನ್ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಈಗ ನಾವು ಸ್ವಲ್ಪ ನೀರ್ ಹಾಕೋಬೇಕು, ತುಂಬಾ ಹಾಕೋಬೇಡಿ, ಯಾಕಂದ್ರೆ ಫಸ್ಟ್ಗೆ ಗಟ್ಟಿ ಮಸಾಲ ಇರೋದ್ರಿಂದ ಒಂದು ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕುಕ್ ಮಾಡ್ಕೊಳ್ಳಿ 1-2 ನಿಮಿಷ. ಒಂಚೂರು ಕುದಿಯಕ್ ಶುರು ಆಗ್ತಾ ಇದೆ ಅಂದಾಗ ಉಳ್ದಿರೋ ಅಂತ ಮಸಾಲೆ ಏನಿದೆ ಅದಕ್ಕೆ ಇನ್ನೂ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕೊಳ್ಳಿ. ಇಲ್ಲ ನಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳಿ. ಒಂದು 3-5 ನಿಮಿಷ ಕುಕ್ ಮಾಡದ್ಮೇಲೆ ನಾವು ಡ್ರೈ ಮಸಾಲ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೇಕು. ಅದ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡದ್ಮೇಲೆ ನಾವು ಫ್ರೆಶ್ ಕ್ರೀಮ್ ಹಾಕ್ಬೇಕು, 2 ಟೇಬಲ್ ಸ್ಪೂನ್ ಅಷ್ಟು. ಇಲ್ಲೂ ಕೂಡ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ನಿಸುತ್ತೆ, ಹಾಗಾಗಿ ನನ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೀರ್ ಎಷ್ಟ್ ಬೇಕೋ ಹಾಕೊಂಡು ಒಂದು 3-5 ನಿಮಿಷ ನಾವು ಈ ತರ ಸ್ಟಿರ್ ಮಾಡ್ತಾ ಕುಕ್ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಚಿಕನ್ ಸೀದ್ ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾವ್ ಏನೇ ಇಂಗ್ರೀಡಿಯೆಂಟ್ ಹಾಕಿದ್ರು. ಈಗ ಒಂದು 2 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮ್ಯಾರಿನೇಷನ್ ಟೈಮ್ ಅಲ್ಲೂ ಕಸೂರಿ ಮೇಥಿ ಹಾಕಿದ್ದೆ, ಈಗ್ಲೂ ಹಾಕ್ತಾ ಇದ್ದೀನಿ, ಸೊ ದಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಮಾಡಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದ್ 8-10 ನಿಮಿಷ ಕುಕ್ ಮಾಡ್ಕೋಬೇಕು. ಅವಾಗ್ಲೇನೆ ಚಿಕನ್ ಸ್ಲೋ ಆಗಿ ಕುಕ್ ಆಗಿರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ನೋಡಿ ಲಿಡ್ ಓಪನ್ ಮಾಡ್ತಿದ್ದೀನಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಫುಲ್ಲು ಶೈನಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಟೈಮ್ ಅಲ್ಲಿ ಚಿಕನ್ ಕಂಪ್ಲೀಟ್ ಆಗಿ ಬೆಂದಿದೆ ಅಂತ ಅರ್ಥ. ಈ ಟೈಮ್ ಅಲ್ಲಿ ನೀವು ಟೇಸ್ಟ್ ನೋಡಿ ಉಪ್ಪು ಖಾರ ಏನನ್ನ ಬೇಕಂದ್ರೆ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಅಷ್ಟೇ. ಚಿಕನ್ ಹೈದ್ರಾಬಾದಿ ಮಸಾಲ ರೆಡಿ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಪ್ರೊಸೀಜರ್ ದೊಡ್ಡದು, ಯಾಕಂದ್ರೆ ನಾವು 3 ಸ್ಟೆಪ್ಸ್ ಮಾಡ್ತಾ ಇರೋದ್ರಿಂದ. ಬಟ್ ಡೆಫಿನೆಟ್ಲಿ ಪಾಲಕ್ ಹಾಕಿದ್ರೆ ಈ ತರ ಟೇಸ್ಟ್ ಬರುತ್ತಾ ಅಂತ ನಿಮ್ಗೆ ಏನನ್ನ ಕ್ವೆಶನ್ ಹಾಕಿದ್ರೆ ಡೆಫಿನೆಟ್ ಆಗಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಪಾಲಕ್ ಫ್ಲೇವರೇ ಗೊತ್ತಾಗಲ್ಲ, ಅಷ್ಟು ಸಕ್ಕತ್ತಾಗಿ ಬರುತ್ತೆ. ಅಂಡ್ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಹೇಳದ್ನಲ್ಲ, ಶಾಹಿ ಪನ್ನೀರ್ ಇರೋದ್ರಿಂದ ಒಂಥರ ತುಂಬಾ ಚೆನ್ನಾಗಿರೋ ಅರೋಮಾ ಬರುತ್ತೆ. ಸೊ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.